Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಜೈನಾ ಕೊತಾರಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ನೀವು ಜಾಮೀನು ಅರ್ಜಿಯ ಮೇಲೆ ವಾದವನ್ನ ಮಾಡ್ತಾ ಇದ್ದೀರಾ. ನೀವೇನೆಲ್ಲ ಓದಿದಂತ ಸಂದರ್ಭದಲ್ಲೂ ಕೂಡ ನಾವು ತಕರಾರು ತೆಗೆದಿಲ್ಲ. ನೀವು ಗರ್ಭಗುಡಿಯ ದೇವರಂತೆ ಸುಮ್ಮನೆ ಕುಳಿತುಕೊಳ್ಳಿ. ನಾನು ಕೆಲ ಕುತೂಹಲಕರ ವಿಚಾರಗಳನ್ನ ಹೇಳಬೇಕು. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇರುವಂತ ಸಂದರ್ಭ ಇದು. ಜೈನಾ ಕೊತಾರಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಂತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ರು ಎಸ್ಪಿಪಿಗಳು ವಾದ ಹೂಡ್ತಾ ಇದ್ದಾರೆ. ನೀವು ಜಾಮೀನು ಅರ್ಜಿಯ ಮೇಲೆ ವಾದಿಸ್ತಾ ಇದ್ದೀರಿ ಅಂತ ಜೈನಾ ಕೊತಾರಿ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ಕೆಲ ಕುತೂಹಲಕರ ವಿಚಾರಗಳನ್ನ ಹೇಳಬೇಕು. ನೀವು ಸುಮ್ಮನೆ ಗರ್ಭಗುಡಿಯಲ್ಲಿ ದೇವ್ರ ಹೆಂಗಿರುತ್ತೋ ಆ ದೇವ್ರ ತರ ಕುತ್ಕೊಂಬಿಡಿ ಅಂದ್ರೆ ಯಾವುದೋ ಅಬ್ಜೆಕ್ಷನ್ ಹಾಕದೈತಿ, ಪ್ರತಿವಾದವನ್ನ ಮಾಡ್ದೈತಿ. ನಾನು ಹೂಡ್ತಾ ಇರುವಂತಹ ವಾದಕ್ಕೆ ಇಲ್ಲಿ ಪ್ರತಿವಾದವನ್ನ ಮಾಡಿದ್ವಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅನ್ನುವಂಥ ವಿಚಾರವನ್ನ ಈಗ ಹೇಳಿದ್ರು. ಯಾರು? ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಹೀಗೆ ಕೋರ್ಟ್ ಹಾಲ್ನಲ್ಲಿ ನಡೀತಾ ಇರುವಂಥ ವಾದ ಪ್ರತಿವಾದವನ್ನು ನಾವು ನೋಡ್ತಾ ಇದ್ದೀವಿ. ರೇವಣ್ಣ ಅವರಿಗೆ ಸಹಜವಾಗಿ ಭಾಳ ಸಂಕಷ್ಟ ತಂದಿಟ್ಟಿರುವಂಥ ಪ್ರಕರಣವೂ ಕೂಡ ಹೌದು. ಒಂದು ಹಂತಲ್ಲಿ ಇದಕ್ಕೆ ಈ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವರು ಒಂದು ಹಂತಲ್ಲಿ ಸ್ವಲ್ಪ ನಿರಾಳರಾಗಿದ್ರು ಅಂತ. ಅಂದರೆ ಇದರಲ್ಲಿ ಯಾವುದು ಕೂಡ ಕೂಡಲೇ ಅರೆಸ್ಟ್ ಆಗಬಹುದಾದಂಥ ಅಥವಾ ಬೇಲ್ ಸಿಗದೇ ಇರಬಹುದಾದಂಥ ಪ್ರಕರಣಗಳಿಲ್ಲ ಅಂತ ಹೇಳ್ಕೊಂಡು, ಬಟ್ ಅದಾದ ನಂತರದಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಾಯಿತು, ಅವ್ರು ಅರೆಸ್ಟ್ ಆದಂಥದ್ದು ಏನೇನು ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇದೆಲ್ಲದರ ನಡುವೆ ಹೆಚ್ಚಿನ ತಮ್ಮ ಒಂದು ಅರೆಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕಾನೂನಾತ್ಮಕವಾಗಿ ಪ್ರಬಲವಾದಂಥ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವರೇ ಸ್ವಯಂಕೃತವಾಗಿ ಈಗ ಅವರು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥ ಸಂದರ್ಭ. ಅವರು ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಮಧ್ಯಂತರ ಬೇಲ್ ಕೂಡ ಸಿಕ್ಕಿದೆ, ಬಟ್ ಅದು ಇವತ್ತು ಮಧ್ಯಾಹ್ನ ತನಕ ಮಾತ್ರ ಇರುವಂಥದ್ದು. ಇಲ್ಲಿ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SPPN ಅವರನ್ನು ಅರೆಸ್ಟ್ ಮಾಡೋದು ಮತ್ತೊಂದು ಆ ಥರದ ಬೆಳವಣಿಗೆ ಆಗಿರಲಿಲ್ಲ. ಬಟ್ ಈಗ ಅವರು ತಾವು ಕಾನೂನ ಒಂದು ಭದ್ರತೆಯನ್ನು ಪಡೆಯೋಕೆ ಹೋಗಿರುವಂಥ ಸಂದರ್ಭದಲ್ಲಿ SPP ಅಕಸ್ಮಾತ್ ಇಲ್ಲೇನೋ ಈ ದೂರು ದಾಖಲಾದ ಕತೆ ಅರೇಬಿಯನ್ ನೈಟ್ಸ್ ಥರ ಇದೆ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸಂತ್ರಸ್ತೆ ಪರವಾಗಿ ಮಾಹಿತಿದಾರ ಠಾಣೆಗೆ ಹೋಗ್ತಾನೆ, ಮಾಹಿತಿದಾರ ಹೊಳೆನರಸೀಪುರ ಠಾಣೆಗೆ ಹೋಗ್ತಾನೆ. ಇಲ್ಲಿ ಏನೇನಾಯ್ತು ಅನ್ನುವಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ ಗೌಪ್ಯ ಸ್ಥಳಕ್ಕೆ ಬಂದು ದೂರನ್ನ ಸ್ವೀಕರಿಸೋದಕ್ಕೆ ಆತ ಕೇಳ್ತಾನೆ. ಈ ಮನವಿ ಮೇರೆಗೆ ಠಾಣಾಧಿಕಾರಿ ಮೇಲಾಧಿಕಾರಿಯ ಸಮ್ಮತಿಯನ್ನ ಪಡಿತಾರೆ. ಬೆಳಗಿನ ಜಾವ ಮಹಿಳಾ ಅಧಿಕಾರಿಯೊಂದಿಗೆ ಬೆಂಗಳೂರಿಗೆ ಇವರೆಲ್ಲ ಬರ್ತಾರೆ. ಗೌಪ್ಯ ಸ್ಥಳದಿಂದ ಬಂದಂತ ಮಹಿಳೆ ಟೈಪ್ ಮಾಡಿದಂತ ಒಂದು ದೂರನ್ನ ಕೊಡ್ತಾಳೆ. ಅದನ್ನ ಸ್ವೀಕರಿಸಿ ಪೊಲೀಸರು FIR ಅನ್ನ ದಾಖಲಿಸ್ತಾರೆ. ಈ ದೂರು ದಾಖಲಾದ ಕತೆ ಅರೇಬಿಯನ್ ನೈಟ್ಸ್ ಕಥೆಗಿಂತ ಕೆಟ್ಟದಾಗಿದೆ ಅಂತ ಸಿ.ವಿ. ನಾಗೇಶ್ ವಾದವನ್ನ ಹುಡ್ತಾರೆ. ಅಂದ್ರೆ ಇದೊಂದು ಷಡ್ಯಂತ್ರ ಅನ್ನುವಂತ ವಿಚಾರವನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಹೂಡುವಂಥ ಸಂದರ್ಭದಲ್ಲಿ SPP ಜೈನಾ ಕೊತಾರಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೀವು ಜಾಮೀನು ಅರ್ಜಿಯ ಮೇಲೆ ವಾದಿಸ್ತಾ ಇದ್ದೀರಿ. ಆಗ ಸಿ.ವಿ. ನಾಗೇಶ್ ಹೇಳ್ತಾರೆ, ನೀವು ವಾದಿಸುವಂಥ ಸಂದರ್ಭದಲ್ಲಿ ದೇವ್ರ ರೀತಿ ಕುತ್ಕೊಂಡಿದ್ದೆ. ನೀವು ಏನೆಲ್ಲ ಓದಿದಾಗಲೂ ಕೂಡ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ತಕರಾರು ತೆಗೆದಿಲ್ಲ. ನೀವು ಗರ್ಭಗುಡಿಯ ದೇವರಂತೆ ಸ್ವಲ್ಪ ಕಾಲ ಈಗ ಸುಮ್ಮನೆ ಕುಳಿತುಕೊಳ್ಳಿ. ನಾನು ಕೆಲ ಕುತೂಹಲಕರ ವಿಚಾರವನ್ನು ಹೇಳಬೇಕು ಅಂತ ಸಿ.ವಿ. ನಾಗೇಶ್ ಹೇಳ್ತಾರೆ. ಅದಾದ ಮುಂದುವರೆದ ಭಾಗವಾಗಿ ಏನು ಕೆಲವು ವಿಚಾರ ಹೇಳಬೇಕು ಅಂತ ಹೇಳ್ತಿದ್ದಾರಲ್ಲ ಸಿ.ವಿ. ನಾಗೇಶ್ ಅವರು, ಕುತೂಹಲಕಾರಿ ಸಂಗತಿ ಅನ್ನುವಂಥದ್ದನ್ನ ಸಹಜವಾಗಿ ಕೋರ್ಟ್ ಹಾಲ್ನಲ್ಲಿರುವಂಥವರಿಗೂ ಕೂಡ ಕುತೂಹಲ ಇದೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ, ಈ ದೂರು ದಾಖಲಾದಂಥ ಕತೆ ಇದೆಯಲ್ಲ, ಇದು ಅರೇಬಿಯನ್ ನೈಟ್ಸ್ ಕತೆಗಿಂತ ಕೆಟ್ಟದಾಗಿದೆ. ಯಾಕೆ? ಸಂತ್ರಸ್ತೆಯ ಪರವಾಗಿ ಮಾಹಿತಿದಾರ, ಅಂದ್ರೆ ಇಲ್ಲಿ ಸಂತ್ರಸ್ತೆ ಹೋಗಿ ಪೊಲೀಸ್ ಠಾಣೆಗೆ ಹೋಗುವಂಥದ್ದಲ್ಲ. ಇಲ್ಲಿ ಸಂತ್ರಸ್ತೆಯ ಪರವಾಗಿ ಮಾಹಿತಿದಾರ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಹೋಗ್ತಾನೆ.
ಬೆಂಗಳೂರಿನ ಗೌಪ್ಯ ಸ್ಥಳಕ್ಕೆ ಬಂದು ನೀವು ದೂರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾನೆ. ಈ ಮನವಿಯ ಮೇರೆಗೆ ಠಾಣಾಧಿಕಾರಿ ಮೇಲಾಧಿಕಾರಿಯ ಸಮ್ಮತಿಯನ್ನ ಪಡಿತಾರೆ. ಬೆಳಗಿನ ಜಾವ ಮಹಿಳಾ ಅಧಿಕಾರಿಯೊಂದಿಗೆ ಅವರು ಬೆಂಗಳೂರಿಗೆ ಬರ್ತಾರೆ. ಗೌಪ್ಯ ಸ್ಥಳದಿಂದ ಬಂದಂತ ಮಹಿಳೆ ಟೈಪ್ ಮಾಡಿದಂತ ಒಂದು ದೂರನ್ನ ಕೊಡ್ತಾರೆ. ಅದನ್ನ ಸ್ವೀಕರಿಸಿ ಪೊಲೀಸರು FIR ಅನ್ನ ದಾಖಲಿಸ್ತಾರೆ. ಅಂತ ಅಂದ್ರೆ ಇಲ್ಲಿ ನೇರವಾಗಿ ಆ ಸಂತ್ರಸ್ತೆ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋದಲ್ಲ. ಮಾಹಿತಿದಾರ ಮೊದಲಿಗೆ ಹೋಗ್ತಾನೆ. ಅದಾದ ನಂತರ ನೀವು ಬೆಂಗಳೂರಿಗೆ ಬಂದು ಇಂಥ ಜಾಗದಲ್ಲಿ ಏನು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆತ ಹೇಳದಂತ ಮಾಹಿತಿ ಮೇರೆಗೆ ಆತ ಹೇಳದಂತ ಸ್ಥಳಕ್ಕೆ ಹೋಗಿ ಇವರು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದು. ಮಹಿಳೆ ಕೂಡ ಟೈಪ್ ಮಾಡಿದಂತ ಒಂದು ದೂರನ್ನ ಕೊಡ್ತಾಳೆ. ಅದ್ರ ಮೇಲೆ FIR ದಾಖಲಾದ. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ರೇವಣ್ಣ ಅವರನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಬೇರೆ ರೀತಿಯಾದಂತ ಒಂದು ಪ್ರಯತ್ನ ಮೂರನೇ ವ್ಯಕ್ತಿಗಳಿಂದ ಆಗ್ತಾ ಇದೆ ಅನ್ನುವಂತನ್ನ ಬಿಂಬಿಸುವಂತ ಪ್ರಯತ್ನವನ್ನ, ಅದು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.